ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು AVK ಡೈರೀಸ್. ಈ ದಿನ ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕಾಫಿ ಜೊತೆ ಸ್ಪೈಸಿ ಆ್ಯಂಡ್ ಸ್ವೀಟ್ ಆಗಿರುವಂತಹ 2 ಹೆಲ್ದಿ ರೆಸಿಪೀಸನ್ನು ತೋರಿಸ್ತಾ ಇದ್ದೀನಿ. ಅದು ಬೇರೆ ಏನೂ ಅಲ್ಲ, ಮಖಾನದಿಂದ ನಾವು ಸ್ವೀಟ್ ಆ್ಯಂಡ್ ಸ್ಪೈಸಿಯಾಗಿ ಸ್ನ್ಯಾಕ್ಸನ್ನು ಮಾಡ್ಕೊಬಹುದು. ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಆಗಿರ್ಬೋದು, ಇಲ್ಲ ಅದನ್ನು ಲಂಚ್ ಬಾಕ್ಸ್ಗಾಗ್ಬೋದು, ಎಲ್ಲೇ ಔಟಿಂಗ್ ಹೋದರೂ ಅದನ್ನು ಇನ್ಸ್ಟೆಡ್ ಆಫ್ ಹೊರಗಡೆ ಯಾವುದೇ ಅನ್ಹೆಲ್ದಿ ಸ್ನ್ಯಾಕ್ಸ್ನ ಬೈ ಮಾಡೋ ಬದಲು ಇದನ್ನು ನಾವು ಕ್ಯಾರಿ ಮಾಡ್ಬೋದು. ಸೊ ಅದನ್ನು ಹೇಗೆ ಮಾಡೋದು ಅಂತ ಈಗ ನಾವು ನೋಡ್ಕೊಳ್ಳೋಣ. ಮೊದಲು ನಾನಿಲ್ಲಿ ಸ್ವೀಟ್ ಮಖಾನ ಮಾಡ್ಕೋತಾ ಇದ್ದೀನಿ. ಅದಕ್ಕೆ 1 ಕಪ್ ನಾನು ಮಖಾನನ ತೊಗೊಂಡಿದ್ದೀನಿ, ಒಂದು ದೊಡ್ಡ ಕಪ್ಪಲ್ಲಿ. ಹಾಗೆ ಅದಕ್ಕೆ 1 ಸಣ್ಣ ಕಪ್ಪಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ 2ರಿಂದ 3 ಚಮಚ ಎಳ್ಳನ್ನು ತೊಗೊಂಡಿದ್ದೀನಿ. ಸೊ ಮೊದಲು ಮಖಾನನ ನಾವು ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ಒಂದು ಬಾಣಲೆಯಲ್ಲಿ ಹುರ್ಕೋಬೇಕಾಗುತ್ತೆ. ಅದು ಕ್ರಿಸ್ಪಿಯಾಗಿ ಆಗಬೇಕು. ಅದನ್ನು ಸ್ಮ್ಯಾಶ್ ಮಾಡಿದ್ರೆ ಅದು ಪಟ್ ಅಂತ ಸೌಂಡ್ ಬರಬೇಕು. ಆ ರೀತಿಯಾಗಿ ನಾವು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ. ಆ್ಯಂಡ್ ನಂತರ ನಾವು ಅದಕ್ಕೆ ಒಂದು ಕಡೆ ತುಪ್ಪ ಹಾಕ್ಕೊಂಡು, 1 ಸ್ಪೂನ್ ತುಪ್ಪ ಹಾಕ್ಕೊಂಡು, ಅದು ಬೆಲ್ಲ ಹಾಗೆ ಸ್ವಲ್ಪ ನೀರನ್ನು, 1-2 ಸ್ಪೂನ್ ನೀರನ್ನು ಹಾಕ್ಕೊಂಡು ನಾವಿಲ್ಲಿ ಬೆಲ್ಲನ ಪಾಕ ಮಾಡ್ಕೋಬೇಕಾಗುತ್ತೆ. ಏನಕ್ಕೆ ನಾನಿಲ್ಲಿ ತುಪ್ಪನ ಬಳಸ್ತಾ ಇದ್ದೀನಿ ಅಂದರೆ, ನಮಗೆ ಒಂದು ಗ್ಲಾಸಿ ಫಿನಿಶಿಂಗ್ ಬರುತ್ತೆ ಪಾಕ. ಅದರಿಂದ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ, ಮಖಾನ ಟೇಸ್ಟಿಯಾಗೋ ಇರುತ್ತೆ ತುಪ್ಪದ ಫ್ಲೇವರಲ್ಲಿ ಅಂತ ನಾನಿಲ್ಲಿ ತುಪ್ಪನ ಹಾಕ್ಕೋತಾ ಇದ್ದೀನಿ. ನೀವು ಕೂಡ ಅದೇ ರೀತಿ ಮಾಡಿ. ಆ್ಯಂಡ್ ಇಲ್ಲಿ ನಾನು ಪಾಕ ಸರಿ ಇದೆಯಾ ಅಂತ ನೋಡ್ಕೊಳ್ಳೋದಕ್ಕೋಸ್ಕರ ಒಂದು ಗಾಜಿನ ಬೌಲ್ಗೆ ನೀರನ್ನು ಹಾಕ್ಕೊಂಡು ಅದರಲ್ಲಿ ಹಾಕಿದಾಗ ಪಾಕ ನೀಟಾಗಿ ಉಂಡೆ ಆಗಬೇಕು, ಯಾವುದೇ ಥರ ಅಂಟಬಾರ್ದು. ಅದು ರೆಡಿಯಾಗಿದೆ ಅಂತ ಪಾಕ. ಹಾಗೆ ಅದಕ್ಕೆ ನಾನು 2 ಸ್ಪೂನ್ ಎಳ್ಳನ್ನು ಹಾಕ್ಕೊಂಡು ಮಖಾನನ ಹುರಿದಿಟ್ಟಿರೋ ಮಖಾನನ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸ್ವೀಟ್ ಆಗಿರುವಂತಹ ಮಖಾನ ರೆಡಿ ಆಗುತ್ತೆ. ಇಲ್ಲಿ ಬೆಲ್ಲ ಯೂಸ್ ಮಾಡಿರೋದ್ರಿಂದ ಆ್ಯಂಡ್ ಸ್ವೀಟ್ ಆಗಿರೋದ್ರಿಂದ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಬೇರೆ ಯಾವುದೋ ಬಿಸ್ಕೆಟು ಚಾಕ್ಲೇಟ್ ಎಲ್ಲ ಕೊಡೋ ಬದಲು ಈ ರೀತಿಯಾಗಿರೋ ಹೆಲ್ದಿ ಮಖಾನ ಸ್ವೀಟ್ನ ಸ್ಕೂಲಿಂದ ಬಂದಂತಹ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕೊಟ್ಟರೆ ತುಂಬ ಹೆಲ್ದಿ. ಈ ಸ್ನ್ಯಾಕ್ ಬಂದುಬಿಟ್ಟು ಕ್ಯಾಲ್ಶಿಯಂ ರಿಚ್ ಆಗಿರುತ್ತೆ, ಗ್ಲುಟೆನ್ ಫ್ರೀ ಆಗಿರುತ್ತೆ, ಯಾವುದೇ ಫ್ಯಾಟ್ ಇರೋದಿಲ್ಲ, ಆ್ಯಂಡ್ ಇಟ್ ಈಸ್ ವೆರಿ ಹೆಲ್ದಿ ಅಂತಲೂ ಹೇಳ್ಬೋದು. ಹಾಗಾಗಿ ಇದನ್ನು ಯಾರು ಬೇಕಿದ್ರೂ ತಿನ್ಬೋದು. ಆ್ಯಂಡ್ ಇಟ್ ಈಸ್ ವೆರಿ ಹೆಲ್ದಿ. ಈ ಥರ ಒಳ್ಳೆ ಹೆಲ್ದಿ ಸ್ನ್ಯಾಕ್ಸು ನಿಮ್ಮ ಮಕ್ಕಳಿಗೆ ಕೊಡಿ. ಹಾಗೆ ನೆಕ್ಸ್ಟು ನಾವಿಲ್ಲಿ ಸ್ಪೈಸಿ ಮಖಾನನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಪುದೀನ ಮತ್ತು ಕರಿಬೇವು ಎರಡನ್ನು ನಾನು ಡ್ರೈ ಆಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದು ಪುದೀನ ಮತ್ತು ಕರಿಬೇವು ತುಂಬ ಒಳ್ಳೆಯದು. ಕರಿಬೇವನ್ನ ಮಕ್ಕಳು ಊಟದಲ್ಲಿ ಇದ್ದರೆ ಅದನ್ನು ಸೈಡಿಗೆ ಇಟ್ಬಿಟ್ಟು ತಿಂತಾರೆ. ನಾವು ಕೂಡ ದೊಡ್ಡವ್ರು ಹಾಗೆ ಮಾಡ್ತೀವಿ ಒಂದೊಂದು ಸಲ. ಅದ್ರ ಬದಲಿಗೆ ಈ ರೀತಿ ಪೌಡರ್ ಮಾಡಿ ಅದನ್ನು ನಾವು ಮಖಾನಗೆ ಹಾಕೋದ್ರಿಂದ ಅವರು ಅದನ್ನು ತಿಂತಾರೆ. ಯಾವುದೇ ರೀತಿ ತೆಗ್ದಿಡೋದು ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ಅದು ಕೂಡ ಒಂದು ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಕರಿಬೇವು ಕಣ್ಣಿಗೆ, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ತುಂಬ ಹೇರಳವಾಗಿರೋದ್ರಿಂದ ಅದು ಕೂಡ ತುಂಬ ಒಳ್ಳೆಯದು. ಈ ರೀತಿಯಾಗಿ ನಾವು ಸ್ಪೈಸಿ ಮಖಾನಗೆ ಮೊದಲೇ ಮಾಡ್ಕೊಂಡಿರೋವಂಥ ಕರಿಬೇವು ಪುದೀನ ಪೌಡರನ್ನು, ಹಾಗೆ 1 ಸ್ಪೂನ್ ಖಾರದ ಪುಡಿ, 1/4 ಸ್ಪೂನ್ ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಹಾಕ್ಕೊಂಡು ನಾವು 1-2 ಸ್ಪೂನ್ ತುಪ್ಪನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ನಮಗೆ ಸ್ಪೈಸಿ ಮಖಾನ ರೆಡಿ ಆಗುತ್ತೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳ್ತಾ ಈ ದಿನದ ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು AVK ಡೈರೀಸ್. ಬಾಯ್ ಬಾಯ್.